ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ ಬುತ್ತಿ ತುಂಬಾ ಪ್ರೀತಿ ತಂದು ಗೌರಿ. ಪುಟ್ಟ ಪುಟ್ಟ ಹೆಣ್ಮಕ್ಳು ಎಲ್ಕಲ್ ಸೀರೆ ಉಟ್ಟು ಬಣ್ಣದ ಬಳೆ ಹಾಕಿದ್ರೆ ನಾವು ಕಮ್ಮಿ ಇಲ್ಲ ಅಂತ ಹುಡುಗರು ಪಂಚೆ ತೊಟ್ಟು ಊರ ಗೌಡನ ದೌಲತ್ತು ತೋರಿದ್ರು. ಈ ಎಲ್ಲ ದೃಶ್ಯ ಕಂಡು ಬಂದದ್ದು ಧಾರವಾಡದ ಕಲಾನಿಧಿ ಸೊಸೈಟಿ ಆಯೋಜಿಸಿದ್ದ ಸಮರ್ ಕ್ಯಾಂಪ್ನಲ್ಲಿ. ಸಹಜವಾಗಿ ಬೇಸಿಗೆ ಶಿಬಿರ ಅಂದ್ರೆ ಮುಂದಿನ ತರಗತಿಗೆ ಮಕ್ಕಳಿಗೆ ಅವಶ್ಯವಾಗಿರೋ ಪಾಠ ಮಾಡುವುದು ಎಲ್ಲಾ ಕಡೆ ನೋಡಿರ್ತೀವಿ. ಆದ್ರೆ ಧಾರವಾಡದ ಕಲಾನಿಧಿ ಸೊಸೈಟಿ ಮಾತ್ರ ಮಕ್ಕಳಿಗೆ ಪಾಠದ ಜೊತೆಗೆ ವಿಶೇಷ ಆಟಗಳನ್ನ ಕೂಡ ಆಯೋಜಿಸುತ್ತೋ. ಪೋಷಕರು ತಮ್ಮ ತಮ್ಮ ಮಕ್ಕಳಿಗೆ ಹಳ್ಳಿ ವೇಷಭೂಷಣ ತೊಡಿಸಿ ಸಂಭ್ರಮಿಸಿದ್ರು. ತೋದಲು ಮಾತನಾಡ್ತಾ ಚಿನ್ನಾಟವಾಡಿದ ಮಕ್ಕಳು ರಸ್ತೆ ಬದಿ ನಿಂತಿದ್ದ ಜನರನ್ನ ತಮ್ಮತ್ತ ನೋಡುವಂತೆ ಮಾಡಿದ್ರು. ಸಮರ್ ಕ್ಯಾಂಪ್ ಭಾಳ ಇಷ್ಟ ಆಯ್ತು. ಯಾಕಂದರೆ ಬೇರೆ ಬೇರೆ ನ್ಯೂ ಗೇಮ್ಸ್ ಕಲಿಸ್ತಾರೆ. ಆಮೇಲೆ ಬಾಯ್ಸಿಗೆ ಬ್ಯಾಟ್ ಬಾಲ್ ಬಿಟ್ಟು ಬೇರೆ ಬೇರೆ ಗೇಮ್ಸ್ ಕಲಿಸ್ತಾರೆ. ಇವತ್ತು ಬುಲ್ಲಕ್ ಆಟ ಒಳಗೆ ಹೋಗಿದ್ದು ಭಾಳ ಇಷ್ಟ ಆಯಿತು. ಫಸ್ಟ್ ಹೆದರಿಕೆ ಬಂತು, ಯಾರ್ಯಾರು ಹಿಂಗೆ ದುಗಿಸ್ತಿರ್ತಾರೆ, ಆಮೇಲೆ ನಾವು ಬೀಳ್ಬೋದು ಅಂತಂದು. ಆಮೇಲೆ ಸ್ವಲ್ಪ ಹೊತ್ತು ಹೋಗ್ಕೊಳ್ಳಿ, ನಾವು ಭಾಳ ಮಜಾ ಮಾಡಿದ್ವಿ. ನಂಗೆ ಭಾಳ ಮಜಾ ಅನ್ನಿಸ್ತು. ನಾನು ಒಂದು ವಿಲೇಜ್ ಅಂತ ಆಗಿ ಬಂದಿದ್ದು. ಆಮೇಲೆ ನಾವೆಲ್ಲ ಚಕ್ಡಿನ ಕುಂತು ಎಲ್ಲ ಅದು ಕೆಸಡಿ ಕಡೆ ಎಲ್ಲ ಹೋಗಿ ವಾಪಸ್ ಹೊಳ್ಳಿ ಸಮರ್ ಕ್ಯಾಂಪಿಗೆ ಬಂದ್ವಿ. ಆಮೇಲೆ ಹೊಳ್ಳಿ ಸಮರ್ ಕ್ಯಾಂಪಿಗೆ ಬಂದು ಮಜಾ ಬಂತು. ಚಕ್ಡಿನ ನಾ ಫಸ್ಟ್ ಟೈಮ್ ಕುಂತಿದ್ದೆ ಚಕ್ಡಿ ಮೇಲೆ. ಆಮೇಲೆ ಅದು ಎಲ್ಲ ರೌಂಡ್ ಹಾಕ್ಸಿದ್ವಿ, ಚಂದಂಗೆ ಮಾಡಿದ್ರು ರೀ. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಆಮೇಲೆ ನಾವು ಹೊಳ್ಳಿ ವಾಪಸ್ ಸಮರ್ ಕ್ಯಾಂಪಿಗೆ ಬಂದ್ವಿ. ಏನು ಚಕ್ಕಡಿಯಲ್ಲಿ ಕುಳಿತು ಹಳ್ಳಿಯ ಖುಷಿಯನ್ನ ಅನುಭವಿಸಿದ್ರು. ಹಳ್ಳಿ ವೇಷ ತೊಟ್ಟ ಮಕ್ಕಳು ಚಕ್ಕಡಿಯಲ್ಲಿ ಕುಳಿತು ಪಟ್ಟಣವೆಲ್ಲ ಸುತ್ತಿದ್ರು. ಬಳಿಕ ಶುರುವಾಗಿದೆ ಅಸಲಿ ಆಟ.